ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಇವತ್ತು ಅರಿಶಿಣದ ಕೊಂಬುಗಳಿಂದ ಅರಿಶಿಣ ಪೌಡ್ರ್, ಅರಿಶಿಣ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ಅರಿಶಿಣ ಎಷ್ಟು ಹೆಲ್ತ್ಗೆ ಬೆನಿಫಿಟ್ಸ್ ಕೊಡುತ್ತೆ, ಅರಿಶಿಣದಿಂದ ಏನೇನು ಉಪಯೋಗಗಳು ಅಂತ ಎಲ್ರಿಗೂ ಗೊತ್ತಿರೋ ಮಾತೆ. ನಾನು ಅದನ್ನೇನು ಎಕ್ಸ್ಪ್ಲೇನ್ ಮಾಡಲ್ಲ. ಇವಾಗ ನಾನಿಲ್ಲಿ 1/4 kg ಆಗುವಷ್ಟು ಅರಿಶಿಣದ ಕೊಂಬು ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟು ನನಗೆ 40ರಿಂದ 50 ರೂಪಾಯಿ ಬಿದ್ದಿದೆ. ಈ ರೀತಿ ಒಂದು ಅಗಲವಾದ ಪಾತ್ರೆಯಲ್ಲಿ ಇದನ್ನು ಪೂರ್ತಿಯಾಗಿ ಡಿಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ 24 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂದರೆ ಇದು ತುಂಬ ಗಟ್ಟಿಯಾಗಿರುತ್ತೆ. ಬೇರು ನೋಡ್ಬೋದು, ಮೇಲೆ ಹಚ್ಚಿರೋ ಅರಿಶಿಣ ಇದು ಬಿಟ್ಕೊಂಡ್ಬಿಡುತ್ತೆ ನೀರಲ್ಲಿ. ನೋಡ್ಬೋದು ನೀವು. ಆ್ಯಕ್ಚುಲಿ ಬೇರು ಹೀಗಿರುತ್ತೆ, ಈ ಕಲರು. ನಮಗೆ ಆ ರೀತಿ ಮಾರಿದ್ರೆ ಅರಿಶಿಣ ಅಂತ ಗೊತ್ತಾಗಲ್ಲ ಅಂತ ಅರಿಶಿಣದ ಪೌಡ್ರು ಅದ್ರ ಮೇಲೆ ಹಾಕಿರ್ತಾರೆ. ನನ್ನ ಅನಿಸಿಕೆ ಇದು. ಇದೇ ಅಭಿಪ್ರಾಯ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ರೀತಿ ಪೂರ್ತಿ ನೀರು ಹಾಕಿ ಒಂದು ಮುಚ್ಚಳ ಮುಚ್ಚಿ 24 ಅವರ್ಸ್, ನಾನು 26 ಅವರ್ಸ್ ಇಟ್ಕೊಂಡಿದ್ದೆ. 1.5 ದಿನವೂ ಇಟ್ಕೋಬೋದು. ನೋಡ್ಬೋದು ನೀವು, ನೆಂದ ತಕ್ಷಣ ಅರಿಶಿಣ ಎಷ್ಟು ಈಸಿಯಾಗಿ ಮುರಿತಾ ಇದೆ ಅಂತ. ಆರಾಮಾಗಿ ಮುರಿಯುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ನಮಗೆ ಗಟ್ಟಿ ಇದ್ದಾಗ ಪೌಡ್ರ್ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ನೆನೆ ಹಾಕಿನೇ ಪೌಡ್ರ್ ಮಾಡ್ತಾರೆ ಎಲ್ಲರೂ. ಹೀಗೆ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಪೌಡ್ರ್ ಮಾಡ್ಕೋಬೋದು. ಇವಾಗ ಇದನ್ನು ನೀರಿಂದ ಬೇರೆ ಮಾಡೋಣ. ಈ ಅರಿಶಿಣದ ನೀರು ಬಟ್ ಅದರಲ್ಲೆಲ್ಲ ಗಲೀಜೆಲ್ಲ ಇರುತ್ತೆ, ಅದನ್ನು ಯೂಸ್ ಏನು ಮಾಡಬೇಡಿ. ಅದರಲ್ಲಿ ಎಲ್ಲ ಅರಿಶಿಣಗಳನ್ನ ಒಂದ್ಸಲಿ ಥರ ಮಾಡಿಬಿಟ್ಟು ತೆಗೆದಿಟ್ಟು. ತುಂಬ ಈಸಿ ಪ್ರೊಸೆಸ್ಸು ಅರಿಶಿಣ ಮಾಡೋದು, ಬಟ್ ಟೈಮ್ ಒಂದು 2 to 3 days ತಗೊಳುತ್ತೆ ಅಷ್ಟೇ. ಬಟ್ ಪ್ರೊಸೆಸ್ ಅಂತೂ ತುಂಬ ಈಸಿ, ಏನೂ ಕಷ್ಟ ಇಲ್ಲ. ಇದೆಲ್ಲ ತೆಗೆದಿಟ್ಕೊಂಡ್ಮೇಲೆ ಈ ಥರ ಒಂದು ಟವಲ್ ತೊಗೊಳ್ಳಿ. ಇದು ರೀಯೂಸ್ ಮಾಡೋಕ್ಕಾಗಲ್ಲ ಟವಲ್ಲು, ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ. ಇದಕ್ಕೆ ಅರಿಶಿಣ ಹತ್ತಿದ್ರೆ ಹೋಗಲ್ಲ. ಸೊ ನೀವು ಒಂದು ವೇಸ್ಟ್ ಬಟ್ಟೆನೋ ಕಾಟನ್ ಬಟ್ಟೆ ಏನಾದರೂ ಇದ್ದರೆ ಅದು ತೊಗೊಂಡ್ಬಿಟ್ಟು ಈ ರೀತಿ ಎಲ್ಲ ಅರಿಶಿಣದ ಕೊಂಬುಗಳನ್ನು ನೀರು ಹಿಂಡ್ಕೊಳ್ಳೋ ಥರ ಇಲ್ಲಿ ಒರೆಸ್ಕೊಳ್ಳಿ. ಬಟ್ಟೆಯಿಂದ ಒಂದು ಸ್ವಲ್ಪ ನೀರು ಇಡಬೇಡಿ, ಯಾಕಂದರೆ ನಾವು ಇಲ್ಲಿ ಈ ಅರಿಶಿಣ ಕೊಂಬುಗಳನ್ನು ಒಣಗಿಸ್ಕಲ್ಲ. ಇದನ್ನು ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕ್ತಾಯಿದ್ದೀವಿ. ಸೊ ಅದಕ್ಕೆ ಏನೂ ನೀರಿಲ್ಲದಿರೋ ಥರ ಮಾಡಿದ್ರೆ ಮಿಕ್ಸರಲ್ಲಿ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಉದುರಾಗಿ ಪೌಡ್ರು ಬರುತ್ತೆ. ಸೊ ಈಗ ನಾನು ಎಲ್ಲ ಕೊಂಬುಗಳನ್ನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಇವಾಗ ಈ ಅರಿಶಿಣ ಇಂಟೇಕು ಮಾಡಬಹುದು, ಅಡುಗೆಗೂ ಆಮೇಲೆ ಸೌಂದರ್ಯವರ್ಧಕಗಳಲ್ಲೂ ಬಳಸ್ಬೋದು. ನಾನು ಒಂದು ಡ್ರಿಂಕ್ ಮಾಡ್ತೀನಿ. ನಾನು ಇದೇ ಅರಿಶಿಣದಿಂದ ಒಂದು ಡ್ರಿಂಕ್ ಮಾಡಿ ಕುಡಿತೀನಿ. ಅದು ಫೇಸ್ಗೆ ಮತ್ತು ಅನ್ಇವನ್ ಸ್ಕಿನ್ ಟೋನ್ಗೆ ಸಖತ್ ಯೂಸ್ಫುಲ್ಲು. ಅದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡ್ಬೋದು ಇಷ್ಟು ಗಲೀಜಾಗಿದೆ ಈ ಬಟ್ಟೆ. ಇದು ಅರಿಶಿಣದು ಕಲೆ ಹೋಗಲ್ಲ. ನೋಡಿಕೊಂಡು ನೀವು ಬಟ್ಟೆನ ಚೂಸ್ ಮಾಡ್ಕೊಳ್ಳಿ. ಈ ಅರಿಶಿಣನ ಇವಾಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡ್ಬೋದು ನೀವು, ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ರೀತಿ ಪೌಡ್ರನ್ನು, ಅಂದರೆ ನೀರು ಒರೆಸೋ ಕಾರಣವೇ ಈ ರೀತಿ ಪೌಡ್ರು ಆಗಲಿ ಅಂತ. ನೀವು ನೀರು ಇಟ್ಕೊಂಡೇ ಮಾಡಿದ್ರೆ ಅದು ಮುದ್ದೆ ಥರ ಆಗಿಬಿಡುತ್ತೆ, ಬೇಗ ಒಣಗಲ್ಲ. ನೋಡ್ಬೋದು ನೀವು. ಈ ರೀತಿ ಮಾಡಿಬಿಟ್ಟು ಇದನ್ನು ಇವಾಗ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿಬಿಟ್ಟು ಕಂಪ್ಲೀಟಾಗಿ ಒಣಗಿಸ್ಬೇಕು. ಇವಾಗ ನೀವು ಮುಟ್ಟಿ ನೋಡಿದ್ರೆ ನಿಮಗೆ ಹಸಿ ತಾಗುತ್ತೆ ಕೈಗೆ, ಬಟ್ ಒಣಗಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ಹಸಿ ಗುಣವೂ ಇರಲ್ಲ. ನೋಡ್ಬೋದು ಇವಾಗ ನಾನು 2 ದಿವಸ, ಅಂದರೆ ಬೆಂಗಳೂರಲ್ಲಿ ಬಿಸಿಲು ಬರೋದು ತುಂಬಾ ಕಡಿಮೆ, ಅದಕ್ಕೋಸ್ಕರ ನಾನು 2 ದಿವಸ ತೊಗೊಂಡಿದ್ದೀನಿ ಇದನ್ನು ಒಣಗಿಸ್ಕೊಳಕ್ಕೆ. ನೋಡ್ಬೋದು ನೀವು ಮನೆಯಲ್ಲಾದರೂ ಇಟ್ಟು ಒಣಗಿಸ್ಕೋಬೋದು,
ಬಿಸಿಲಲ್ಲಿ ಆದರೂ ಒಣಗ್ಕೋಬೋದು. ಈ ರೀತಿ ಒಂದು ದೊಡ್ಡದು ಅಗಲವಾದ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಗ್ರೈಂಡ್ ಮಾಡಿದ್ರೆ ನೋಡ್ಬೋದು ಚೆನ್ನಾಗಿ ಪೌಡ್ರ್ ಆಗಿದೆ. ಬಟ್ ಇದರಲ್ಲಿ ಒಂದಿಷ್ಟು ದಪ್ಪ ಇದೆ. ಅದಕ್ಕೋಸ್ಕರ ನಾನು ಒಂದು ಮೈದಾ ಹಿಡಿಯೋ ಜರಡಿಯಿಂದ, ಅಂದರೆ ಅತಿ ಸಣ್ಣವಾದ ಜರಡಿಯಿಂದ ಇದನ್ನು ಸಾಣಿಸ್ಕೊತಾ ಇದ್ದೀನಿ. ನೋಡ್ಬೋದು ಇಷ್ಟು ಏನೂ ಇಲ್ಲನೇ ಅಂದ್ಕೊತಾ ಇದ್ದೆ ನಾನು, ಆದ್ರೂ ಇಷ್ಟೊಂದು ಬಂದಿದೆ. ಇದು ನೋಡ್ಬೋದು ಪೌಡ್ರು ಸಖತ್ತಾಗಿ ಸಾಫ್ಟ್ ಅಂಗಡಿಯಲ್ಲಿ ತರೋ ಥರನೇ ಸಾಫ್ಟಾಗಿ ಬಂದಿದೆ. ಅದು ಉಳಿದಿರೋದು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಅದನ್ನು ಕೂಡ ನಾನು ಜರಡಿಗೆ ಇಟ್ಕೊತಾ ಇದ್ದೀನಿ. ಅದರಲ್ಲೂ ತುಂಬ ಪೌಡ್ರ್ ಬರುತ್ತೆ. ನೋಡ್ಬೋದು ನಾನು 2ನೇ ಸಲ ಮಿಕ್ಸಿಗೆ ಹಾಕಿರೋದು, ಅದನ್ನು ಕೂಡ ಜರಡಿಗೆ ಇಟ್ಕೊಂಡಿದ್ದೀನಿ. ನೀವು ಒಂದು 2ರಿಂದ 3 ಸಲ ಈ ರೀತಿ ಮಾಡಿದ್ರೆ ತುಂಬ ಕಡಿಮೆ ವೇಸ್ಟ್ ನಮಗೆ ಉಳಿಯುತ್ತೆ. ಅದನ್ನು ಬೇಕಾದರೆ ನೀವು ಆ್ಯಸ್ ಸ್ಕ್ರಬ್ಬರ್ ಆಗಿ ಬಾಡಿ ಮಸಾಜು ಮಾಡ್ಕೋಬೋದು, ಇಲ್ಲಾಂದರೆ ಬಿಸಾಕ್ಬೋದು. ಇವಾಗ ನಾನು ಒಂದು ಜಾರ್ ಕಂಟೈನರ್ ತೊಗೊಂಡಿದ್ದೀನಿ. ಈಗೆಲ್ಲರಿಗೂ ಗೊತ್ತಾಗಿರ್ಬೋದು ಯಾವ ಜಾರ್ ಕಂಟೈನರ್ ಅಂತ. ಇದು ಕಿಸಾನ್ ಜಾಮ್ ಕಂಟೈನರು. ನಾನು ಎಲ್ಲ ಜಾರ್ ಕಂಟೈನರ್ನು ಯೂಸ್ ಮಾಡ್ತೀನಿ. ಈ ರೀತಿ ಜಾರ್ ಕಂಟೈನರ್ನಲ್ಲಿ ಏರ್ ಟೈಟ್ ಆಗೋ ಥರ ನೀವು ಟೈಟಾಗಿ ಮುಚ್ಚಿಟ್ಕೊಂಡ್ರೆ ವರ್ಷಗಟ್ಟಲೆ ನೀವು ಯೂಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ಇದು ಒಂದು ಫುಲ್ ಜಾರ್ ತುಂಬಿಬಿಟ್ಟು ಇನ್ನೂ ನಮಗೆ ಕ್ವಾಂಟಿಟಿ ಉಳಿದಿತ್ತು. ನೀವು ಬೇಕಿದ್ದರೆ ಸ್ಟೀಲ್ ಡಬ್ಬದಲ್ಲೂ ಸ್ಟೋರ್ ಮಾಡ್ಬೋದು. ನಾನು ಪ್ಲಾಸ್ಟಿಕ್ ರೆಫರ್ ಮಾಡಲ್ಲ ಅರ್ಶಿನಕ್ಕೆ, ಯಾಕಂದರೆ ಪ್ಲಾಸ್ಟಿಕ್ಕು ಅರ್ಶಿನ ಅಬ್ಸರ್ವ್ ಮಾಡಿಬಿಡುತ್ತೆ ಅಂತ. ನಾನು ಹಾಗಂತ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಅಂತ ಏನೆಲ್ಲ ಮಾಡ್ತೀನಿ. ಬಟ್ ಕಾಳುಗಳು ಅಂದರೆ ಡ್ರೈ ಆಗಿರೋ ಐಟಮ್ಗಳನ್ನು ಮಾಡ್ತೀನಿ. ಪೌಡ್ರುಗಳಿಗೆ ಆದಷ್ಟು ಸ್ಟೀಲು ಮತ್ತು ಗ್ಲಾಸು ಕಂಟೈನರ್ನ ಯೂಸ್ ಮಾಡ್ತೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ಏನಾದರೂ ಟಿಪ್ಸು ಬೇಕಾದರೆ, ಏನಾದರೂ ಯಾವುದಾದ್ರು ಪ್ರೊಸೆಸಲ್ಲಿ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.